ನಮಸ್ಕಾರ ಪ್ರಿಯ ವೀಕ್ಷಕರಿಗೆ, ಡ್ರೀಮ್ ಇಂಡಿಯಾ ಹಾಗೂ ಡ್ರೀಮ್ ಇಂಡಿಯಾ ಗ್ರೂಪ್ ಎರಡು ಹೆಸರುಗಳನ್ನು ಇಟ್ಟುಕೊಂಡು ದೇಶಾದ್ಯಂತ ಜನರ ಹಣವನ್ನು ಲೂಟಿ ಮಾಡುತ್ತಿದ್ದಾರೆ. ಸಿಇಒವಾದ ತಮಗೆ ತಿಳಿಸಿದ ಹಾಗೆ ಕಂಪನಿಗೂ ಎರಡು ಹೆಸರು. ಇವರಿಗೆ ಇರುವುದು ಎರಡೆರಡು ಹೆಸರುಗಳು. ದತ್ತಾತ್ರೇಯ ಪಾಟೀಲ್ ಇವರ ನಿಜವಾದ ಹೆಸರು, ಆದರೆ ಇವರು ಜನರಿಗೆಲ್ಲ ವಿಜಯ್ ಪಾಟೀಲ್ ಎಂದು ಹೇಳಿಕೊಂಡು ಜನರಿಗೆ ಟೋಪಿ ಹಾಕಿ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವರು ಕೊಲ್ಲಾಪುರ ಹತ್ತಿರ ಇರುವ ಬನಾಹದಲ್ಲಿ ಎಂದು ಹೇಳುತ್ತಾರೆ. ಮತ್ತೆ ಅವರು ನಾನು ಪುನಾದಲ್ಲಿ ಇದ್ದೇನೆ ಎಂದು ಅವರು ಹೇಳುತ್ತಾರೆ. ಹಾಗಿದ್ದಲ್ಲಿ ಇವರು ಇರತಕ್ಕಂತಹ ಸ್ಥಳ ಯಾವುದು? ಇವರು ಎಲ್ಲಿರುತ್ತಾರೆ? ಇವರು ಯಾವುದೇ ಕಾರಣಕ್ಕೆ ಸರಿಯಾದ ಮಾಹಿತಿಯನ್ನು ಕೂಡ ನೀಡುತ್ತಿಲ್ಲ. ಆದರೆ ದುಡ್ಡಿನ ವಿಷಯದಲ್ಲಿ ಕೇಳಿದರೆ 4,000ದಿಂದ ಹಿಡಿದು 15,000ವರೆಗೆ ಕೆಲಸ ಕೊಡಿಸುವುದಾಗಿ ಹಣವನ್ನು ಕಿತ್ತುಕೊಳ್ಳುತ್ತಿದ್ದಾರೆ. ಇದರಲ್ಲಿ ಕೂಡ ಒಂದು ಅರ್ಥವಿದೆ. ಯಾರಿಗೆ ಕೂಡ ಯೋಜನೆಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡದೆ ಎಲ್ಲರಿಗೂ ಗೊಂದಲಮಯವಾಗಿರುತ್ತದೆ. ನಂತರ ದಿನದಲ್ಲಿ ಅವರು ಅಲ್ಲಿರುವ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಕೇಳಿ ಎಂದು ಹೇಳುತ್ತಾರೆ. ಬ್ಯಾಂಕ್ ಮ್ಯಾನೇಜರ್ಗಳೇ ಸರಿಯಾದ ಮಾಹಿತಿ ಕೂಡ ಇರುವುದಿಲ್ಲ. ಜಿಎಸ್ಟಿ ಇದೆ ಎಂದು ಹೇಳುತ್ತಾರೆ, ಆದರೆ ಜಿಎಸ್ಟಿ ನಂಬರ್ ಇನ್ನೂ ಅವರಿಗೆ ಯಾರಿಗೂ ಕೊಟ್ಟಿರುವುದಿಲ್ಲ. ನೀವು ಹೆಚ್ಚಿನ ಮಾಹಿತಿಗಾಗಿ ನನ್ನ ವೆಬ್ಸೈಟ್ ಅನ್ನು ನೋಡಿ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಜನರಿಗೆ ಮೋಸ ಮಾಡಿ ಕೋಟಿಗಟ್ಟಲೆ ಹಣವನ್ನು ಇನ್ನೂವರೆಗೆ ಗಳಿಸುತ್ತಿದ್ದಾರೆ. ಇಂಥವರಿಗೆ ಜಿಲ್ಲಾಡಳಿತವು ಯಾವುದೇ ಯೋಜನೆ ಬಂದರೆ ನಮ್ಮ ಬಳಿ ಬಂದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಬೇಕೆಂದು ನಾನು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಮತ್ತು ಅದರ ಜೊತೆಗೆ ಜಿಲ್ಲಾಡಳಿತವು ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಅವರಿಗೆ ಶಿಕ್ಷೆ ಆಗಬೇಕೆಂದು ತಮ್ಮಲ್ಲಿ ವಿನಂತಿ. ಜನರು ಮೋಸ ಹೋಗಬೇಡಿ. ಈ ಸಂಸ್ಥೆಯಿಂದ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿ. ಎಲ್ಲರಿಗೂ ನನ್ನ ನಮಸ್ಕಾರ. ನೀವು ಬೆಳೆಯಿರಿ, ನಮ್ಮನ್ನು ಬೆಳೆಸಿರಿ.